ಅನಿರ್ಬಂಧಿತ ಅಭಿವೃದ್ಧಿಯ ಮಧ್ಯೆ ಮಡಿಕೇರಿಯ ಸುಂದರ ಪರಿಸರವನ್ನು ಉಳಿಸಿಕೊಂಡು ಮುನ್ನಡೆಯುವತ್ತ ಗಮನ ಹರಿಸಬೇಕೆಂದು ಮಡಿಕೇರಿ ಶಾಸಕ ಡಾಕ್ಟರ್ ಮಂಥರಗೌಡ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಕಿವಿಮಾತು ಹೇಳಿದ್ದಾರೆ. ಮಡಿಕೇರಿಯ ಮೂಡಾ ಕಚೇರಿ ಆವರಣದಲ್ಲಿ ಬುಧವಾರ ಮೂಡಾ ನೂತನ ಅಧ್ಯಕ್ಷ ರಾಜೇಶ್ ಯಲ್ಲಪ್ಪ ಮತ್ತು ಸದಸ್ಯರ ಅಧಿಕಾರ ಸ್ವೀಕಾರ ಸಮಾರಂಭ ನಡೆಯಿತು. ಈ ವೇಳೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಡಾಕ್ಟರ್ ಮಂಥರ್, ನಗರ ವ್ಯಾಪ್ತಿಯಲ್ಲಿರುವ ಕೆರೆಗಳು, ಉದ್ಯಾನವನಗಳ ಅಭಿವೃದ್ಧಿಗೆ ಹೊಸ ಆಡಳಿತ ಮಂಡಳಿ ಒತ್ತು ನೀಡಲಿ ಎಂದರು. ಅಭಿವೃದ್ಧಿಯಿಂದ ಪ್ರವಾಸೋದ್ಯಮದ ಜೊತೆಗೆ ಸ್ಥಳೀಯರಿಗೂ ಅನುಕೂಲವಾಗಬೇಕು ಎಂದ ಮಂಥರ್, ಅಧಿಕಾರ ವಂಚಿತರಾದ ಕಾರ್ಯಕರ್ತರಿಗೆ ಮುಂದಿನ ದಿನಗಳಲ್ಲಿ ಸ್ಥಾನಮಾನ ನೀಡಲಾಗುವುದು. ಮೂಡಾ ಅಧ್ಯಕ್ಷ ಸ್ಥಾನಕ್ಕೆ ಕುರ್ಚಿ ಒಂದೇ, ಸ್ಥಾನ ಸಿಕ್ಕಿದವರಿಂದ ಕೆಲಸ ಮಾಡಿಸಿಕೊಳ್ಳೋಣ, ಖುಷಿ ಪಡೋಣ ಎಂದರು. ಮಡಿಕೇರಿಯ ಪರವಾಗಿ ನಿಂತು ಕೆಲಸ ಮಾಡಿ ಎಂದ ಡಾಕ್ಟರ್ ಮಂಥರ್, ಸಾರ್ವಜನಿಕರ ಸಲಹೆ ಸ್ವೀಕರಿಸಿ ಮುಂದುವರಿಯಲು ಸಲಹೆ ನೀಡಿದರು. ಮಾಧ್ಯಮಗಳು ಮತ್ತು ಪರಿಸರ ಪ್ರೇಮಿಗಳು ಚುರುಕಾಗಿರುವುದರಿಂದ ಎಚ್ಚರಿಕೆಯಿಂದ ಕೆಲಸ ಮಾಡಿ, ಅಭಿವೃದ್ಧಿ ವಿಚಾರದಲ್ಲಿ ರಾಜಕೀಯ ಬೇಡ ಎಂದು ಅವರು ಮಾರ್ಮಿಕವಾಗಿ ಹೇಳಿದರು. ಅವ್ರಿಗೂ ಒಂದು ಅವಕಾಶ ಮಾಡ್ಕೊಡೋಣ ಅಂತ ನಾವೆಲ್ಲರೂ ಒಂದು ತೀರ್ಮಾನ, ಹಿರಿಯವರೆಲ್ಲರೂ ತೀರ್ಮಾನ ಮಾಡೋಂಥ ಸಂದರ್ಭದಲ್ಲಿ ಅವ್ರಿಗೂ ಅವಕಾಶ ಸಿಕ್ಕೇ ಸಿಗ್ತದೆ. ಅಂದ್ರೆ ನನಗೆ ಗೊತ್ತಿರಂಗೆ ಕುರ್ಚಿ ಒಂದೇ, ಹೊಟ್ಟೆ ಉರ್ಕೊಳ್ಳೋದು ಅಂದ್ರೆ ಅವಕಾಶ ಇಲ್ಲ. ಇರಂತ ಅವಧಿಲಿ ನಾವು ಅವ್ರ ಕಡೆ ಕಟ್ಕೊಂಡು ಏನ್ ಕೆಲಸ ಮಾಡಿಸ್ಕೊಡ್ಬೋದು ಅಂತ ನೋಡೋಣ. ಯಾಕಂತಂದ್ರೆ ನಿಮಗೆ ಅದೇ ಅವಕಾಶ ಸಿಕ್ತಂತ ಸಂದರ್ಭದಲ್ಲಿ ನೀವು ಅದೇ ಪರಿಸ್ಥಿತಿಗೆ ಬರಬಾರ್ದು. ಖುಷಿ ಪಡೋಣ. ನಮ್ಮಲ್ಲಿ ಒಬ್ರು ಅಭಿವೃದ್ಧಿ ಚಿಂತಕರಿಗೆ ಒಂದು ಅವಕಾಶ ಮಾಡಿದೀವಿ. ಈ ಟೀಮಿಗೆ ಯುವಕರು ಹಿರಿಯರು ಎಲ್ಲರೂ ಮಿಕ್ಸ್ ಆಗಿ ಒಂದು ಅವಕಾಶ ಕೊಟ್ಟಿದ್ದೀವಿ. ಮಡಿಕೇರಿ ಪರಾಗಿ ನಿಂತ್ಕೊಂಡು ಟೌನಲ್ಲಿ ಅಭಿವೃದ್ಧಿ ಏನಾಗಬೇಕು, ಅದೇ ರೀತಿಲಿ ಪಂಚಾಯತಿ ವ್ಯಾಪ್ತದಲ್ಲಿ ನಿಮ್ಮ ವ್ಯಾಪ್ತದಲ್ಲಿ ಏನೇನು ಅಭಿವೃದ್ಧಿ ಆಗ್ಬೋದು, ಏನೇನು ಯಾವ ರೀತಿಲಿ ಕಾನೂನು ರೀತಿಲಿ ಹಿಂಗೆ ಯಾರಿಗೆ ಏನು ಸಹಾಯ ಮಾಡ್ಬೋದು ಅಂತ ನೀವು ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ಮಡಿಕೇರಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆಯೋಕೆ ಅವಕಾಶ. ಅದಕ್ಕೋಸ್ಕರ ನಾನು ಇಲ್ಲಿ ಸೇರಿದಂಥ ಎಲ್ಲ ನಾಗರಿಕರಿಗೆ ನೀವು ಹೇಳ್ದಂಗೆ ಒಳ್ಳೆ ಸಲಹೆ ಕೊಡಿ. ಏನಾಗ್ಬಿಡ್ತದೆ ಅಂತಂದ್ರೆ, ಅಣ್ಣ ನನ್ನ ಸ್ನೇಹಿತರದಣ್ಣ ಒಂದು ಫೈಲು ದಯವಿಟ್ಟು ಪುಷ್ ಮಾಡಿ, ನನ್ಗೆ ಗೊತ್ತಿರೋರು ಅಂತ ಅಂತಲ್ಲ, ಅದಕ್ಕೋಸ್ಕರ ಅದು ಇರಲಿ, ಮಾತ್ರ ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ಈ ಮೂಡಾ ನೂತನ ಅಧ್ಯಕ್ಷ ಆದಂಥ ರಾಜೇಶ್ ಅಣ್ಣವರು ಹಾಗೆ ಎಲ್ಲ ಸದಸ್ಯರುಗಳಿಗೆ ವಂದನೆಗಳು, ಅಭಿನಂದನೆಗಳು. ಕಾನೂನು ಚೌಕಟ್ಟಲ್ಲಿ ಮತ್ತೊಮ್ಮೆ ಕೆಲಸ ಮಾಡಿ. ಯಾಕಂತಂದ್ರೆ ಮೀಡಿಯಾ ತುಂಬಾ ಚುರುಕಾಗಿದೆ, ಆಮೇಲೆ ಪರಿಸರ ಪ್ರೇಮಿಗಳು ಜಾಸ್ತಿ ಆಗಿದ್ದಾರೆ, ಅವ್ರಿಗೂ ಮರ್ಯಾದೆ ಕೊಟ್ಟು ನಮ್ಮ ನಾಗರಿಕರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇಲ್ಲಿ ಸೇರಿದಂತ ಎಲ್ಲ ಮಾಜಿ ಶಾಸಕಿ ವೀಣಾ ಅಚ್ಚಯ್ಯ ಮಾತನಾಡಿ, ಮಡಿಕೇರಿಯ ಮಂಜು, ಬೆಟ್ಟ, ಕಾಡುಗಳನ್ನು ಶಾಶ್ವತವಾಗಿ ಉಳಿಸುವ ದಿಸೆಯಲ್ಲಿ ಅಭಿವೃದ್ಧಿ ಸಾಗಬೇಕೆಂದು ಕಿವಿಮಾತು ಹೇಳಿದರು. ಮುಂದಿನ ಪೀಳಿಗೆಗೆ ಉತ್ತಮ ಪರಿಸರವನ್ನು ನಾವು ಬಿಟ್ಟು ಹೋಗಬೇಕಿದೆ. ಈ ನಿಟ್ಟಿನಲ್ಲಿ ಮೂಡಾ ಆಡಳಿತ ಮಂಡಳಿ ಶಾಸಕರ ಹೆಸರಿಗೆ ಕಳಂಕ ಬಾರದಂತೆ ನಡೆದುಕೊಳ್ಳಬೇಕೆಂದು ವೀಣಾ ಅಚ್ಚಯ್ಯ ಎಚ್ಚರಿಕೆ ನೀಡಿದರು. ಮಡಿಕೇರಿ ಪ್ರಾಧಿಕಾರಕ್ಕೆ ಅದರದೇ ಆದ ಒಂದು ಇತಿಹಾಸ ಇದೆ ಅಂತ ಈಗಾಗಲೇ ನಮ್ಮ ಶಾಸಕರು ಹೇಳಿದ್ದಾರೆ. ನಿಜ, ಮಡಿಕೇರಿ ಅಂದರೆ ಇಡೀ ಕೊಡಗಿಗೆ ಒಂದು ಕೇಂದ್ರ ಬಿಂದು. ಮಡಿಕೇರಿಯನ್ನು ಕೊಡಗಿನ ಕ್ಯಾಪಿಟಲ್ ಅಂತ ಬೇರೆ ಕರೀತಾ ಇದ್ದಾರೆ. ಬಹುಶಃ ನಾನು ಹೇಳೋದಿಷ್ಟೇ, ಚಿಕ್ಕಂದಿನಿಂದಲೂ ಕೂಡ ನಾನು ಮಡಿಕೇರಿಯಲ್ಲಿ ಹುಟ್ಟಿ ಬೆಳೆದಂಥ ಒಬ್ಬ ಮಹಿಳೆ. ಮುಂದೆ ಇದ್ದ ಮಡಿಕೇರಿಗೂ ಈಗಿನ ಮಡಿಕೇರಿಗೂ ಅನೇಕ ಬದಲಾವಣೆಗಳಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ನೂತನವಾಗಿ ಆಯ್ಕೆ ಆದಂತಹ ಅಧ್ಯಕ್ಷರಿಗೂ ಸದಸ್ಯರಿಗೂ ಕೂಡ ತುಂಬ ಜವಾಬ್ದಾರಿ ಕೂಡ ಇದೆ. ಮಡಿಕೇರಿಯ ಮಂಜು ಅಂತ ಹೇಳುವ ಒಂದು ಹಾಡು ಬಹುಶಃ ಇಡೀ ಕರ್ನಾಟಕದಲ್ಲಿ ಓಡಾಡುವಂಥ ಅದು ಹಾಡಾಗಿತ್ತು, ಗೀತೆಯಾಗಿತ್ತು, ಜನ ಮೆಚ್ಚಿದಂಥ ಒಂದು ಮೀನಿಂಗ್ ಇತ್ತು, ಅದರಲ್ಲಿ ಅಂದರೆ ಅರ್ಥ ಇತ್ತು. ಇವತ್ತು ಅದು ಕ್ರಮೇಣ ನಶಿಸಿ ಹೋಗುವಂತಹ ಪರಿಸ್ಥಿತಿ ಕೂಡ ಬಂದಿದೆ. ಆ ಮಂಜು ಇರಬೇಕು ಅಂತೇಳಿದರೆ ಪರಿಸರ ಉಳಿಬೇಕು. ಈ ಒಂದು ಆಧುನಿಕ ಯುಗ ಅಂತೇಳಿದರೂ ಕೂಡ ತಪ್ಪಾಗಲಾರದು. ನಮ್ಮ ತಂದೆ ತಾಯಿಗಳು, ನಮ್ಮ ಹಿರಿಯರು, ನಮ್ಮೆಲ್ಲರ ಈ ಕೊಡಗಿನ ಮಡಿಕೇರಿಯ ಹಿರಿಯರು ಕಟ್ಟಿ ಬೆಳೆಸಿದಂತಹ ಮಡಿಕೇರಿಯಲ್ಲಿ ಅನೇಕ ಬದಲಾವಣೆಗಳು ಆಗಿದೆ. ಆದರೆ ಇವತ್ತು ನಾವೇನು ತಿಳ್ಕೊಳ್ಬೇಕು ಅಂತೇಳಿದರೆ, ಪರಿಸರವನ್ನು ಉಳಿಸಿದರೆ ಮಾತ್ರ ಆ ಮಡಿಕೇರಿಯ ಮಂಜು ಶಾಶ್ವತವಾಗಿ ಇರುತ್ತೆ. ಆ ನಿಟ್ಟಿನಲ್ಲಿ ಇಲ್ಲಿ ಈಗ ಏನು ನೀವು ಆಯ್ಕೆ ಮಾಡಿಕೊಂಡಿದ್ದೀರಾ, ಪರಿಸರವನ್ನು ಉಳಿಸ್ಬೇಕಾಗುತ್ತೆ. ಮಡಿಕೇರಿಯ ಮಂಜು ಅದೇ ರೀತಿ ಇರಬೇಕಾಗುತ್ತೆ. ಮಡಿಕೇರಿಯ ಏನು ಈ ಗುಡ್ಡ, ಬೆಟ್ಟ, ಕಾಡುಗಳು ಅದು ಶಾಶ್ವತವಾಗಿ ಉಳಿಬೇಕಾಗಿದೆ. ಆ ನಿಟ್ಟಿನಲ್ಲಿ ತಾವೆಲ್ಲ ಕೆಲಸ ಮಾಡಬೇಕಾಗಿದೆ. ಇವತ್ತು ಪ್ರವಾಸಿಗರ ಒಂದು ತಾಣವಾಗಿ ಮಡಿಕೇರಿ ಇರುವಂತಹ ಒಂದು ಸುಂದರ ತಾಣ ಅಂತಲೂ ಕೂಡ ಎಲ್ಲೂ ಕೂಡ ಕೇಳಿದ್ರು ನಾವು ಮಡಿಕೇರಿಗೆ ಹೋಗ್ತೀವಿ ಅಂತ ಹೇಳ್ತಾರೆ, ಕೊಡಗಿಗೆ ಅಂತ ಹೇಳ್ತಾ ಇಲ್ಲ, ಮಡಿಕೇರಿಗೆ ಹೋಗ್ತಾ ಇದ್ದೀವಿ ಅಂತ.
ಈವರೆಗೂ ಮಡಿಕೇರಿ ನಗರದಲ್ಲಿ ಯೋಜನಾಬದ್ಧ ಅಭಿವೃದ್ಧಿ ಕಾರ್ಯಗಳು ನಡೆದೇ ಇಲ್ಲ ಎಂದು ಮೂಡಾ ಮಾಜಿ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಮುಖಂಡ ಟಿಪಿ ರಮೇಶ್ ಆರೋಪಿಸಿದರು. ಗಾಳಿಬೀಡು ಗ್ರಾಮ ಪಂಚಾಯಿತಿಯನ್ನು ಎರಡನೇ ಮಡಿಕೇರಿಯಾಗಿ ಅಭಿವೃದ್ಧಿಪಡಿಸುವ ಪ್ರಕ್ರಿಯೆ ನೆನೆಗುದಿಗೆ ಬಿದ್ದಿದೆ. ಎಗ್ಗಿಲ್ಲದ ಭೂ ಪರಿವರ್ತನೆ ಪ್ರಕ್ರಿಯೆಗಳಿಂದಾಗಿ ಈವರೆಗಿನ ಯಾವ ಮೂಡಾ ಅಧ್ಯಕ್ಷರು ಹೆಸರು ಗಳಿಸಿಲ್ಲ ಎಂದು ರಮೇಶ್ ನೊಂದು ನುಡಿದರು. ಪರಿಸರಕ್ಕೆ ಮತ್ತು ಪ್ರವಾಸೋದ್ಯಮಕ್ಕೆ ಪೂರಕವಾಗಿ ಅಭಿವೃದ್ಧಿ ಕೆಲಸಗಳಾಗಬೇಕೆಂದು ಅವರು ಅಭಿಪ್ರಾಯಿಸಿದರು. ರಾಜೇಶ್ ಅಲ್ಲಪ್ಪ ಅವನನ್ನ ಎತ್ತಾಡ್ಕೊಂಡು ಬೆಳೆಸಿದ ಹುಡುಗ, ಸಣ್ಣದಿಂದ ನನ್ನ ತೊಡೆ ಮೇಲೆ ಕೂತ್ಕೊಂಡು ಬೆಳೆದಂಥ ಹುಡುಗ ಇವತ್ತು ಬೆಳೆದಿದ್ದಾನೆ. ಚೆನ್ನಾಗಿ ಬೆಳೀಲಿ, ಒಳ್ಳೆಯ ಹೆಸರನ್ನು ಸಂಪಾದನೆ ಮಾಡಲಿ, ಮುಂದಕ್ಕೂ ಮಡಿಕೇರಿ ನಗರ ಒಳ್ಳೆಯ ನಗರವಾಗಿ ಬೆಳಿಬೇಕು. ಯಾಕಂದರೆ ಪರಿಸರಕ್ಕೆ ಪೂರಕವಾಗಿ, ಪ್ರವಾಸೋದ್ಯಮಕ್ಕೆ ಪೂರಕವಾಗಿ ನಗರ ಬೆಳೀತಾ ಇರೋದ್ರಿಂದ ಏನೇನು ಅನಾಹುತಗಳು ನಗರದಲ್ಲಿ ಆಗ್ತಾ ಇದೆ ಅಂತ ಹೇಳಿ ಮೂಡಾ ಅಧ್ಯಕ್ಷರು ಅವರು ಸದಸ್ಯರುಗಳು ಕೂತ್ಕೊಂಡು ಅದಕ್ಕೆ ಸರಿಯಾದ ಕ್ರಿಯಾ ಯೋಜನೆಯನ್ನು ತಯಾರು ಮಾಡಿಕೊಂಡು ಯೋಜನಾಬದ್ಧವಾಗಿ ಕೆಲಸ ಮಾಡಲಿ ಅಂತ ಹೇಳಿ ಅವರಿಗೆ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಮೂಡಾ ಮಾಜಿ ಅಧ್ಯಕ್ಷೆ ಸುರಯ್ಯ ಅಬ್ರಾರ್ ನೆನೆಗುದಿಗೆ ಬಿದ್ದಿರುವ ಮೂಡಾ ಕಚೇರಿ ನಿರ್ಮಾಣ ಅತ್ಯಗತ್ಯವಾಗಿ ಆಗಬೇಕಿದೆ ಎಂದು ಹೇಳಿದರು. ಜನರಿಗೆ ನಿವೇಶನ ಒದಗಿಸುವ ಲೇಔಟ್ ಯೋಜನೆಗೆ ಹಿಂದೆ ಚಾಲನೆ ನೀಡಲಾಗಿದ್ದು, ಇದು ಸರ್ಕಾರದ ಮಟ್ಟದಲ್ಲಿದೆ. ಈ ಬಗ್ಗೆಯೂ ಹೊಸ ಆಡಳಿತ ಮಂಡಳಿ ಕಾರ್ಯೋನ್ಮುಖವಾಗಬೇಕಿದ್ದು ಶಾಸಕರು ಗಮನಹರಿಸಬೇಕೆಂದು ಸುರಯ್ಯ ಮನವಿ ಮಾಡಿದರು. ಯಾಕೆಂದ್ರೆ ಒಂದು ಯುವಕರು ಅವರು ಮತ್ತೆ ಈ ರೀತಿನಲ್ಲಿ ಅವ್ರ ಸದಸ್ಯರು ನೇಮಿಕೆ ಮಾಡ್ಕೊಂಡು ಬಂದಿದ್ದಾರಲ್ಲ, ಪ್ರತಿಯೊಂದು ಕಾಸ್ಟ್ ಇರಲಿ ಮತ್ತು ಯುವಕರಿಗೆ, ಮಹಿಳೆಯರಿಗೆ ಒಂದು ಅವಕಾಶ ಅವರು ಕೊಟ್ಟಿದ್ದಾರೆ. ಮತ್ತು ಒಂದು ಪ್ರಾಜೆಕ್ಟ್ಸ್ ನಮ್ಮ ಅವಧಿನಲ್ಲಿ ಇತ್ತು. ಒಂದು ನಮ್ಮ ಮೂಡಾ ಆಫೀಸ್ ಕಚೇರಿಗೆ MLA ಸಾಹೇಬ್ರು ನಿಮಗೆ ಒಂದು ಗಮನಕ್ಕೆ ತರ್ತಾ ಇದ್ದೀನಿ. ಒಂದು ಒಳ್ಳೆ ಕಚೇರಿ ಆಗಬೇಕು ಅಂತ ಇತ್ತು. ಅದು DC ಲೆವೆಲ್ಗೆ ಹೋಗಿ ಅದು ಒಂದು ಸ್ಯಾಂಕ್ಷನು ಸಮೇತ ಆಗಿತ್ತು. ಮತ್ತೆ ಅಲ್ಲಿಂದ ಯಾರೂ ಅದಕ್ಕೆ ಕಂಟಿನ್ಯೂ ಮಾಡಲಿಲ್ಲ. ಸೊ ಇಟ್ ಇಸ್ ಎ ರಿಕ್ವೆಸ್ಟ್ ಫ್ರಮ್ ಮೈ ಸೈಡ್. ರಾಜೇಶ್ ಸರ್, ನಿಮಗೆ ಯಾವ ರೀತಿಯಲ್ಲಿ ನಮ್ಮ ಕಡೆಯಿಂದ ಸಹಾಯ ಬೇಕು, ಆ್ಯಸ್ ಅನ್ ಇಂಜಿನಿಯರ್ ಐ ವಿಲ್ ಸಪೋರ್ಟ್ ಯು. ಮತ್ತು ಇನ್ನೊಂದು ಲೇಔಟ್ದು ನಾವು ಒಂದು ಜಾಗನೂ ಗುರುತಿಸಿದ್ವಿ. ಅದೂ ಅರ್ಧ ಭಾಗಿಲಿಂದ ಸ್ಯಾಂಕ್ಷನ್ ಆಗಿ ಬ್ಯಾಂಗ್ಳೂರ್ ಲೆವೆಲ್ನಲ್ಲಿ ಇತ್ತು. ಅದು ಓನ್ಲಿ ಥಿಂಗ್ ಇಸ್ ಯು ಹ್ಯಾವ್ ಟು ಡೂ ದ ಪೇಪರ್ ವರ್ಕ್. ಅದು ಮಾಡಿದರೆ ಫಸ್ಟ್ ನಮ್ಮ ಪೀರಿಯಡ್ನಲ್ಲಿ, ಕಾಂಗ್ರೆಸ್ ಪೀರಿಯಡ್ನಲ್ಲಿ ಒಂದು ಒಳ್ಳೆ ಲೇಔಟ್ ನಮ್ಮ ಜನರಿಗೆ ಕೊಡ್ಬೋದು ಅಂತ ನಮಗೆ ಇನ್ನೂ ಕನಸಿದೆ. ಆ ಕನಸಿಗೆ ನಾವು ಸ್ಪಂದಿಸ್ತೀವಿ ಅಂತ ಹೇಳಿ ನಾನು 2 ಮಾತು